ತಮಿಳುನಾಡಿಗೆ ಮತ್ತೆ ಕಾವೇರಿ ನೀರು ಬಿಡುಗಡೆಗೆ ಆದೇಶ ಆಗಿದೆ. ಹೀಗಾಗಿ ಮಂಡ್ಯದಲ್ಲಿ ತಲೆ ಮೇಲೆ ಕಲ್ಲು ಹೊತ್ತು ಅನ್ನದಾತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅನ್ನದಾತರ ಆಕ್ರೋಶ ದೊಡ್ಡ ಮಟ್ಟದಲ್ಲಿದೆ. ಪದೇ ಪದೇ ಕಾವೇರಿ ವಿಚಾರದಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಮಂಡ್ಯದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡಿರೋದು. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕು ಕಚೇರಿ ಬಳಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ತಾಲೂಕು ಕಚೇರಿ ಬಳಿ ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಭೂಮಿ ತಾಯಿ ಹೋರಾಟ ಸಮಿತಿಯಿಂದ ನಡೆದಿರುವ ಪ್ರೊಟೆಸ್ಟ್ ಇದು. 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರು ಬಿಡುಗಡೆಗೆ CWRC ಆದೇಶವನ್ನು ಹೊರಡಿಸಿದೆ. ಇದು ಅನ್ಯಾಯ. ನಾವೇ ಕಷ್ಟದಲ್ಲಿದ್ದೀವಿ, ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಹೆಂಗ್ ನೀರು ಬಿಡೋದು ಅಂತೇಳಿ ರಾಜ್ಯದ ರೈತರು ಕೇಳ್ತಾ ಇದ್ದಾರೆ. ಆದರೆ ಆದೇಶವನ್ನ ಪಾಲಿಸಲೇಬೇಕು. ಇತ್ತ ನಮ್ಮ ಬೆಳೆಗೆ ನೀರಿಲ್ಲ, ಕುಡಿಯೋಕ್ ನೀರಿಲ್ಲ ಅಂತೇಳಿ ರೈತರು ಪ್ರತಿಭಟನೆಯನ್ನ ಮಾಡಿರೋದು. ತಲೆ ಮೇಲೆ ಕಲ್ಲು ಹೊತ್ತು ಪ್ರತಿಭಟನೆಯನ್ನ ಮಾಡಿರುವ ದೃಶ್ಯಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ನಡೆದಿರುವ ಹೋರಾಟ. ನಿರಂತರವಾಗಿ ಕಾವೇರಿ ವಿಚಾರವಾಗಿ ಆ ಭಾಗದ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. DK ಶಿವಕುಮಾರ್ ಒಬ್ಬನೇ ಹೇಳ್ತಾ ಇಲ್ಲ, ಹಿಂದೆ ಇದ್ದಂತ ಮುಖ್ಯಮಂತ್ರಿಗಳು ಅಷ್ಟೇ. ಏನು ಕಾವೇರಿ ನೀರಿಗೆ ಸಂಬಂಧಪಟ್ಟಂತೆ ಇರುವಂತ ನಿಯಂತ್ರಣ ನಿರ್ವಹಣಾ ಸಮಿತಿಗಳು ಮತ್ತೆ 9,000ನ ಕೆಲವು ದಿನ ಹರಿಸಬೇಕು ಅಂತ ಹೇಳುವಂಥದ್ದು ಕರ್ನಾಟಕದ ರೈತರಿಗೆ ಶಾಶ್ವತವಾಗಿ ವಿಷ ಕೊಟ್ಟ ರೀತಿ. ಸರ್ಕಾರ, ವಿಶೇಷವಾಗಿ ರಾಜ್ಯ ಸರ್ಕಾರ ಸರಿಯಾದಂತ ಮಾಹಿತಿ ಕೊಡದೆ ಈ ಕೆಟ್ಟ ತೀರ್ಪು ಬಂದಿದೆ. ಈ ತೀರ್ಪು ಬಂದಿರೋದಕ್ಕೆ ರಾಜ್ಯ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗೂ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರುಗಳು ಬೇಜವಾಬ್ದಾರಿ ಕಾರಣ ಆಗಿದೆ. ನೀರು ಇಲ್ಲದೆ ಇರೋ ನೀರನ್ನ ಬಿಡಿ ಅಂತ ಹೇಳಿದಾಗಲೂ ಬಿಡಕ್ಕೆ ಇವರೇ MLAಗಳಾಗಬೇಕಾದಿಲ್ಲ, ಬಿಡಕ್ಕೆ ಇವರೇ ಮುಖ್ಯಮಂತ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಬೇಕಾದಿಲ್ಲ. ಬಹುಶಃ ಮಂಡ್ಯ ರೈತರ ಬಗ್ಗೆ ಎಚ್ಚೆತ್ತು ಧ್ವನಿ ಎತ್ತಿ ಇಲ್ಲ ಅಂತ ಹೇಳಿದ್ರೆ ಮಂಡ್ಯ ರೈತರು ನಿಮ್ಮ ವಿರುದ್ಧ ಸರಿಯಾದ ನೇರವಾದಂಥ ಕಾರ್ಯಕ್ರಮ ಹಾಕುವಂತ ಅನಿವಾರ್ಯತೆ ಇದೆ. ಖಂಡಿತ ಆಗ್ತೀವಿ. ನೀರಿನ ಸಂರಕ್ಷಣೆಗೆ ಮಂಡ್ಯ ರೈತರು ಹೋರಾಟ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಮಂಡ್ಯ ಜಿಲ್ಲೆ ಪ್ರತಿನಿಧಿ ಬಾಲಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಾಲಕೃಷ್ಣ, ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವತ್ತು ನಡೆದಂತ ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗಿಯಾದ್ರು, ಏನ್ ಆಗ್ರಹ ಮಾಡಿದ್ದಾರೆ? ಇಲ್ಲಿವರೆಗೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೆ ಬಂದಿದೆ. ಅದು ಅಲ್ಲದೆ ಮಂಡ್ಯ ಜಿಲ್ಲಾ ರೈತರಿಗೆ ಇದು ಅನ್ಯಾಯ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಏನ್ ಅಣೆಕಟ್ಟೆಯಲ್ಲಿ ನೀರಿಲ್ದೇ ಇದ್ರು ನೀರ್ ಕೊಡಿ ಅಂತ ಹೇಳುವಂಥದ್ದು. ಈಗ ಬೆಳೆದಿರುವಂತ ಬೆಳೆಗಳಿಗೆ ನೀರ್ ಸಾಕಾಗ್ತಾ ಇಲ್ಲ. ಇಂಥದ್ರಲ್ಲಿ ಈಗ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತಾನು ಕೂಡ ಆದೇಶ ಆಗಿರುವಂತದ್ದು. ಈಗ ಎರಡೂ ಪ್ರಾಧಿಕಾರಗಳು ಈಗ ತಮಿಳುನಾಡಿಗೆ ನೀರು ಕೊಡ್ಲೇಬೇಕು ಅಂತ ಹೇಳಿದೆ. ಅದನ್ನ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಈಗ ಏನಾದ್ರು ಇರೋ ನೀರ್ನ ಏನಾದ್ರು ಬಿಟ್ಟು ಅಂದ್ರೆ ನೀರು ಅಣೆಕಟ್ಟೆಯಲ್ಲಿ ಪೂರ್ತಿ ಖಾಲಿ ಆಗುತ್ತೆ. ಇದರಿಂದಾಗಿ ರೈತರು ರೊಚ್ಚಿಗೆ ಇದ್ದಾರೆ. ಪ್ರತಿ ದಿನ ಹೋರಾಟಗಳನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಇಲ್ಲಿನ ರೈತರನ್ನ ಉಳಿಸಿ ಅಂತೇಳಿ ಕೇಳ್ಕೊತಾ ಇದ್ದಾರೆ. ಅಂತದ್ರಲ್ಲೂ ಕೂಡ ಈ ಆದೇಶಗಳು ಬರ್ತಾ ಇರೋದು ನಿಜವಾಗ್ಲೂ ಇಲ್ಲಿನ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಇವತ್ತು ಭೂಮಿ ತಾಯಿ ಹೋರಾಟ ಸಮಿತಿಯವರು ಶ್ರೀರಂಗಪಟ್ಟಣದಲ್ಲಿ ತಲೆ ಮೇಲೆ ಕಲ್ಲು ಹೊತ್ಕೊಂಡು ವಿನೂತನವಾಗಿ ಪ್ರತಿಭಟನೆ ನಡೆಸುವಂಥದ್ದು. ಕಾರಣ ಏನಪ್ಪಾ ಅಂದ್ರೆ, ನೀವು ಈ ತರ ಆದೇಶಗಳು ಬಂದ್ರೆ ನಮ್ಮ ತಲೆ ಮೇಲೆ ಚಪ್ಪಲಿ ಕಲ್ಲನ್ನ ಹಾಕ್ದಂಗಾಗುತ್ತೆ, ನಾವು ಬದುಕೋದು ಹೇಗೆ ಅಂತೇಳಿ ಕಲ್ಲನ್ನ ಹೊತ್ತು ವಿನೂತನವಾಗಿ ಒಂದು ಪ್ರತಿಭಟನೆ ನಡೆಸುವಂಥದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ದಿನೇ ಇಲ್ಲಿನ ರೈತರ ಕಿಚ್ಚು ಹೆಚ್ಚಾಗ್ತಾನೆ ಇದೆ ಅಂತ ಹೇಳ್ಬೋದು. ಇದಕ್ಕೆ ಏನು ಪರಿಹಾರ ಅನ್ನೋದೇ ಎಲ್ಲರೂ ಕೂಡ ಒಂದು ಕಾಣದೇ ಇರುವಂತ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿನ ರೈತರು ಬದುಕ್ತಾ ಇದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಇರುವಂತ ಬೆಳೆಗಳಿಗೆ ನೀರಿಲ್ಲ, ಇನ್ನು ತಮಿಳುನಾಡಿಗೆ ಹರಿಸ್ಬಿಟ್ರೆ ಇನ್ನು ಅಣೆಕಟ್ಟೆಯಲ್ಲಿ ಬರಿದಾದ್ರೆ ನಮ್ಮ ಪಾಡೇನು ಅನ್ನೋದು ಕೂಡ ರೈತರ ಒಂದು ಆತಂಕಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಬಾಲಕೃಷ್ಣ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ರಾಜ್ಯ ಸರ್ಕಾರಕ್ಕೆ